ರಂಗಾಯ ನಮಃ. ವಚನ ಕಾರ್ತಿಕ 2ನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಬಸವಕುಮಾರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಅರ್ಪಣೆ ಮಾಡ್ತಾ ಮತ್ತೋರ್ವ ಮುರುಗೇಶ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ ಹಾಗೆ ವೇದಿಕೆ ಬಗೆಯಿರತಕ್ಕಂಥ ಸಹೋದರ ವಿನಾಯಕ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣೆಯರೇ ಹಾಗೂ ನನ್ನ ಪುಟಾಣಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿ, ಈ ದಿನ ಎಂಡದ ಮಾರನೆಯ ಬಗ್ಗೆ ನಿಮ್ಮ ಮುಂದೆ ನನಗೆ ಗೊತ್ತಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನು ತಿಳಿಸೋದಕ್ಕೆ ನಾನು ಬಯಸ್ತೀನಿ. ಏನಪ್ಪ ಅಂತ ಹೇಳಿದರೆ, ಇದು ನನ್ನ ಒಂದು ಸೌಭಾಗ್ಯ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಎಂಡದ ಮಾರನೆಯ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನವಾಗಿದ್ದು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದಿದ್ದೀವಿ. ಗೊತ್ತಾಗುತ್ತೆ